ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಲಾಸ್ಟ್ ಪಾರ್ಟಲ್ಲಿ ಒಂದು ಹುಡುಗಿ ನೋಡೋಕೆ ಹೋಗ್ತಿದ್ಯಾ, ಶರ್ಟಲ್ಲಿ ಬಟನ್ ಇಲ್ಲ ಅಂತೇಳಿ ಹಾಂಗೆ ಬಟನ್ನ ಅವಳು ಇಟ್ಕೊಂಡಿರೋ ಸೂಜಿಲೇ ಹೊಲಿತಾ ಇದ್ದಾಳೆ. ಇವನ್ ಲವ್ನ ಹಂಗತ್ರ ಹೇಳೋಕ್ಕಾಗ್ತಿಲ್ಲ, ಹಾಗಾಗಿ ಇಂಡೈರೆಕ್ಟಾಗಿ ಏನೇನೋ ಮಾತಾಡ್ತಾ ಇದ್ದಾನೆ. ಇವಾಗ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಲ್ಲ, ಆ ಹುಡುಗಿಗೆ ಒಂದು ವೇಳೆ ನನ್ನ ಇಷ್ಟಪಟ್ಟು ನಾನೇನಾದರೂ ಅವಳ ಜೊತೆ ಕಮಿಟ್ ಆಗೋದ್ರಿಂದ ನಿನಗೇನು ಫೀಲ್ ಆಗಲ್ವಾ ಅಂತ ಕೇಳ್ತಾನೆ. ಇದರಲ್ಲಿ ಏನಿದೆ, ಚಿಕ್ಕ ವಯಸ್ಸಿಂದಲೂ ಒಬ್ರಿಗೊಬ್ರು ಚೆನ್ನಾಗೇ ಗೊತ್ತು, ಆದರೆ ನೀನು ನನ್ನ ಲಾಸ್ಟ್ವರೆಗೂ ನೋಡಿಕೊಂಡು ನನ್ನ ಜೊತೆನೇ ಇರೋಕ್ಕಾಗುತ್ತಾ? ಈ ಥರ ಎಲ್ಲ ಮಾತಾಡಿ ಆ ಬಟನ್ನ ಕಟ್ ಮಾಡ್ತಾಳೆ. ಚಾಯ್ಗೆ ಖುಷಿ ಆಗ್ತಾ ಇದೆ, ಹಾಂಗೆ ಎಷ್ಟು ಕೇರ್ ತೊಗೊಂಡು ನೋಡ್ತಾ ಇದ್ದಾಳೆ ಅಂತ. ಇಲ್ಲಿ ಹಾಂಗ್ ಅಜ್ಜಿ ಎಲ್ರಿಗೋಸ್ಕರನೂ ಫುಡ್ನ ರೆಡಿ ಮಾಡ್ತಾ ಇದ್ದಾರೆ. ಈ ಬುಲೆಟ್ ಟ್ರೈನ್ ಅಂಕಲ್ ವೈಫಿಗೆ ಕೈಯಲ್ಲಿ ಬೇರೆ ಒದೆ ಬಿದ್ದಿದೆ. ಇದನ್ನ ಹೇಗೆ ಇದು ಮಾಡೋದು ಅಂತ ಅವರಿಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಅಜ್ಜಿ ಬೇರೆ ಕೆಲಸದಲ್ಲಿದ್ದಾರೆ. ಇದನ್ನ ಕೇಳಿಸ್ಕೊಂಡಿರೋ ಯುಬೇಕ್ ಒಳಗಡೆಯಿಂದ ಹೊರಗೆ ಬಂದು ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಒಂದು ಶರ್ಟ್ನೆಲ್ಲ ಬಿಚ್ಚಾಕಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಬೇರೆ ದಾರಿ ಇಲ್ಲದೆ ಇವನೇ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿರೋರೆಲ್ಲ ಇವನನ್ನು ಗಾಂಡಿರ್ಸೋ ಥರನೇ ಮಾತಾಡ್ತಾ ಇದ್ದಾರೆ. ಯಾಕೆ ಅಂದರೆ ಚಾಯ್ ಟಾಪಿಕ್ಕೆ ಹೊಡ್ತಾ ಇದೆ. ಯಾಕೆ ಅಂದರೆ ಚಾಯ್ ಜೊತೆ ಹಾಂಗೆ ಹೊರಗಡೆ ಹೋಗಿದ್ದಾರೆ ಅಲ್ವಾ, ಅವರಿಬ್ಬರು ಚಿಕ್ಕ ವಯಸ್ಸಿಂದ നല്ല ಫ್ರೆಂಡ್ಸ್, ಹಾಗೆ ಒಳ್ಳೆ ಪೇರ್ ಕೂಡ ಅಂತ ಹೇಳ್ತಾರೆ. ಈ ಕೋಪದಲ್ಲಿ ಯುಬ್ಯಾಕ್ ಆ ಹಿಟ್ಟನ್ನ ಚೆನ್ನಾಗಿ ಚಚ್ಚುತ್ತಾ ಇದ್ದಾನೆ. ಅದು ಈಸಿಯಾಗಿ ಹಿಟ್ಟಾಗ್ಬಿಡುತ್ತೆ. ಈ ಬುಲೆಟ್ ಅಂಕಲ್ ಹೆಸರಿದೆಯಲ್ಲ, ಅದು ಪಾರ್ಕ್. ಅವ್ರ ವೈಫ್ ಹತ್ರ ಯುಬ್ಯಾಕ್ ಕೇಳ್ತಾನೆ, ನಿಮಗೆ ಲೈಫಲ್ಲಿ ಯಾವ ಥರ ಚಾಯ್ಸ್ ಬೇಕು ಅಂತ. ಇಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿ ದೊಡ್ಡ ಮನೇಲಿ ಪ್ರಿನ್ಸಸ್ ಆಗಿರೋ ಅಲ್ಲಿ ಯಾವುದೇ ರೀತಿ ಕೆಲಸ ಮಾಡದೆ ಇರೋ ರೀತಿ ಬೇಕಾ, ಇಲ್ಲ ಇವಾಗ ನೀವು ಬದುಕ್ತಾ ಇದ್ದೀರಲ್ಲ ಈ ಥರ ಚಾಯ್ಸಾ ಅಂತ ಯುಬ್ಯಾಕ್ ಕೇಳ್ತಾನೆ. ಈ ಥರ ಇವನು ಕ್ವಶನ್ ಕೇಳಿದೆ. ಅವರು ಸ್ವಲ್ಪ ಹೊತ್ತು ಥಿಂಕ್ ಮಾಡಿಬಿಟ್ಟು ಫಸ್ಟ್ ಚಾಯ್ಸೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಪಾರ್ಕ್ ಟೆನ್ಷನ್ ಆಗಿ ಕೂಗ್ತಾ ಇದ್ದಾರೆ. ಹಾಗಿದ್ರೆ ನಿನಗೆ ಇಲ್ಲಿ ನಾವು ನೆಮ್ಮದಿಯಾಗಿರೋ ಲೈಫ್ ನಿನಗೆ ಇಷ್ಟ ಆಗಿಲ್ವಾ ಅಂತ ಕೇಳ್ತಾರೆ. ಸಖತ್ತು ಕೂಗಾಡಿ ಅವರು ಇಲ್ಲಿಂದ ಅವ್ರ ಸ್ಪೀಡ್ ಗೊತ್ತಲ್ಲ, ಆ ರೇಂಜಲ್ಲಿ ಸ್ಪೀಡಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಅವ್ರು ಹೋಗಿದೆ ಯುಬ್ಯಾಕ್ ಬೇಡದೆ ತುಂಬ ಮಾತಾಡ್ಬಿಟ್ನೇನೋ ಅಂತೇಳಿ ಅವ್ರ ವೈಫ್ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ. ಬಟ್ ಇವನು ಯಾಕೆ ಈ ಥರ ಮಾತಾಡ್ದ ಅಂದರೆ, ಇವನ ಲೈಫ್ ಹೇಗಿದೆ ಹಾಂಗ್ನ ಇದು ಮಾಡಬೇಕು ಅಂತ. ಈಗ ಹಾಗೆ ಕಟ್ ಮಾಡಿದ್ರೆ ರೆಸ್ಟೋರೆಂಟಲ್ಲಿ ಹಾಂಗ್ನ ತೋರಿಸ್ತಾರೆ. ಅಲ್ಲಿ ದೂರದಲ್ಲಿ ಚಾಯ್ ಆ ಹುಡುಗಿನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾನೆ. ಹಾಂಗೆ ಇವಳು ಫೇಸ್ನೆಲ್ಲ ಹೈಡ್ ಮಾಡಿ ದೂರದಲ್ಲಿ ಏನಾಗ್ತಿದೆ ಅಂತೇಳಿ ನೋಡ್ತಾ ಇದ್ದಾಳೆ. ಅದಲ್ಲದೆ ಯುಬ್ಯಾಕ್ ಪದೇ ಇವಳ ಹತ್ರ ನನಗೊಂದು ಕಾಫಿ ಇಷ್ಟ ಅಂತೇಳಿ ಹೇಳಿರ್ತಾನೆ. ಇವಾಗ ನಾವು ರೆಸ್ಟೋರೆಂಟಲ್ಲಿ ಇದ್ದೀವಿ ತಾನೆ, ಸೊ ನಾವು ಆ ಕಾಫಿನ ಆರ್ಡ್ರ್ ಮಾಡಿ ಕುಡಿಯೋಣ ಅಂತ ಇವಳು ಆರ್ಡ್ರ್ ಮಾಡ್ತಾಳೆ. ಆದರೆ ಅದ್ರ ಟೇಸ್ಟು ಹಾಗೆ ಇಷ್ಟ ಆಗ್ತಿಲ್ಲ, ಅದೊಂಥರ ಕೇವಲವಾಗಿದೆ ಅಂತ ಮಾತಾಡ್ತಾ ಇದ್ದಾಳೆ. ಚಾಯ್ ಅವಳ ಆಪೋಸಿಟಲ್ಲಿ ಹೀರೋ ಹುಡುಗಿ ಹತ್ರ ಅವನ ಫೀಲಿಂಗ್ಸ್ ಏನು ಅನ್ನೋದನ್ನ ಡೀಟೇಲಾಗಿ ಹೇಳ್ತಾನೆ. ನಿಮ್ಮನ್ನ ಕಷ್ಟಪಡಿಸ್ಬೇಕು ಅಂತೇಳಿ ನಾನು ಈ ಜಾಗಕ್ಕೆ ಬಂದಿಲ್ಲ, ನಮ್ಮ ಅಪ್ಪ ಅಮ್ಮ ನನ್ನ ಕೇಳ್ದೇನೆ ಈ ಥರ ಮಾಡಿದ್ದಾರೆ. ನನಗೊಬ್ಬಳು ಹುಡುಗಿ ಇಷ್ಟ ಆಗಿದ್ದಾಳೆ, ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾಳೆ ಅಂತೇಳಿ ಹಾಂಗ್ನ ತೋರಿಸ್ತಾನೆ. ಇಲ್ಲಿ ಹಾಂಗ್ ಆ ಕಾಫಿನ ಕುಡಿದ್ಬಿಟ್ಟು ಚೆನ್ನಾಗೇ ಇಲ್ಲ ಅಂತೇಳಿ ಒಬ್ಬಳೇ ಮಾತಾಡ್ತಾ ಇದ್ದಾಳೆ. ಚಾಯ್ ಒಂದು ಇದರಲ್ಲಿ ಅವನ ಹತ್ರ ಏನು ಫೀಲಿಂಗ್ಸ್ ಇದೆ ಅನ್ನೋದನ್ನ ಆ ಹುಡುಗಿ ಹತ್ರ ಫುಲ್ಲಾಗಿ ಹೇಳ್ತಾನೆ. ಅವಳು ಅಲ್ಲಿಂದ ಹೋಗ್ತಾನೆ. ಇವನು ಹಾಂಗ್ ಹತ್ರ ನಗಾಡ್ತಾನೆ ಬಂದು, ಏನು ಹೊಸದಾಗಿ ಕಾಫಿ ಎಲ್ಲ ಟ್ರೈ ಮಾಡ್ತಿದ್ದೀಯ, ಏನು ವಿಷಯ ಅಂದಾಗ ಅದೆಲ್ಲ ಏನಿಲ್ಲ, ನಮ್ಮ ಐಲ್ಯಾಂಡಿಗೆ ಬಂದಿರೋ ಆ ಯುಬ್ಯಾಕ್ಗೆ ತುಂಬ ಇಷ್ಟ ಅಂತ ಹೇಳಿದರು, ಹಾಗಾಗಿ ಇದನ್ನ ಟ್ರೈ ಮಾಡಿ ನೋಡಿದೆ. ನನಗಿದ್ರ ಟೇಸ್ಟ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ಸರಿ ಅದೆಲ್ಲ ಬಿಡು, ಆ ಹುಡುಗಿ ಹತ್ರ ಮಾತಾಡ್ತಾ ಇದ್ದಲ್ಲ ಅದೇನಾಯಿತು, ಅವರೇನು ಇಷ್ಟು ಬೇಗ ಎದ್ದೋದ್ರು ಅಂತ ಕೇಳ್ತಾಳೆ. ಅವ್ರ ಹತ್ರ ನನಗೆ ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ, ಅವ್ರಿಗೆ ಇಷ್ಟ ಆಗಿರೋ ಟೈಪ್ ಥರ ನಾನಿಲ್ಲ ಅಂತ ಹೇಳಿದ್ರು. ಇಲ್ಲಿ ಯುಬ್ಯಾಕ್ ನೋಡಿದ್ರೆ ಮನೇಲಿ ಹಾಂಗ್ನ ಡೈರಿ ತೊಗೊಂಡು ಅವನ ಬಗ್ಗೆ ತುಂಬ ವಿಷಯ ಇದೆ. ಅದಕ್ಕೂ ಮುಖ್ಯವಾದ ಏನಂದರೆ, ಹಾಂಗ್ ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕಾದ್ರೆ ತೆಗೆದಿರೋ ಆ ಫಾರಮ್ಮು ಇದೆ. ಆದರೆ ಅವಳು ಆ ಸ್ಟಡಿನ
ಕಂಟಿನ್ಯೂ ಮಾಡದೆ ಹೈಸ್ಕೂಲಲ್ಲೇ ಸ್ಟಾಪ್ ಆಗ್ತಾಳೆ. ಇವಾಗ ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸ್ತಾರೆ. ಹಾಂಗ್ ಆ ಯೂನಿವರ್ಸಿಟಿಲಿ ಎಕ್ಸಾಮ್ ಬರೆಯೋಕ್ಕೆ ಅಂತ ಅವ್ರ ಅಜ್ಜಿ ಹತ್ರ ಎಲ್ಲ ಹೇಳಿ ಮನೆಯಿಂದ ಹೋಗ್ತಾರೆ. ಬಟ್ ಏನೋ ಒಂದು ವಸ್ತುನ ಮರ್ತಳು ಅಂತ ಮತ್ತೆ ತಗೊಳಕ್ಕೆ ಬರುವಾಗ ನೋಡ್ತಾಳೆ. ಅವ್ರ ಅಜ್ಜಿ ಯಾರ ಹತ್ರನೋ ಕೂತ್ಕೊಂಡು ಹಾಂಗ್ ಬಗ್ಗೆ ಫೀಲ್ ಮಾಡ್ತಾ ಮಾತಾಡ್ತಾ ಇದ್ದಾರೆ. ಇಷ್ಟು ವರ್ಷ ನನಗೆ ಅಂತ ನನ್ನ ಜೊತೆ ಇದ್ದಿದ್ದು ಒಬ್ಬಳು ಪರ್ಸನ್ ಅಂದರೆ ಹಾಂಗ್ ಮಾತ್ರ. ಇದ್ರ ಮೇಲೆ ಯಾರೂ ಇರಲ್ಲ ಅನಿಸುತ್ತೆ, ನಾನು ಒಬ್ಬಳೇ ಇರಬೇಕು ಅನಿಸುತ್ತೆ ಅಂತ. ಮತ್ತು ಅವಳಿಗೂ ಒಂದು ಲೈಫ್ ಇದೆ, ಅವಳು ನೆಕ್ಸ್ಟ್ ಓದಿ ಅವಳ ಫ್ಯೂಚರ್ ನೋಡ್ಕೋಬೇಕು ಅಂತ. ಇದೆಲ್ಲ ಕೇಳಿದ್ಮೇಲೆ ಅವಳ ಸ್ಟಡೀಸ್ನ ಕಂಟಿನ್ಯೂ ಮಾಡಿದೆ, ಹಾಗೆ ಬಿಟ್ಬಿಡೋಣ ಅಂತ ಎಕ್ಸಾಮ್ವರೆಗೂ ಹೋಗಿ ಲಾಸ್ಟಲ್ಲಿ ಆ ಎಕ್ಸಾಮ್ನ ಅಟೆಂಡ್ ಮಾಡದೆ ರಿಟರ್ನ್ ಬಂದಿರ್ತಾಳೆ. ಇಷ್ಟು ವರ್ಷ ಅಜ್ಜಿನೇ ನನ್ನ ನೋಡಿಕೊಂಡ್ರು, ಲಾಸ್ಟ್ವರೆಗೂ ನಾನು ಅವ್ರ ಜೊತೆ ಇದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗಂತ ಒಂದು ದೊಡ್ಡ ನಿರ್ಧಾರ ತಗೊಂಡು ಮತ್ತೆ ಐಲ್ಯಾಂಡಿಗೆ ಬರ್ತಾಳೆ. ಈ ಥರ ಆ ಡೈರಿಯಲ್ಲಿ ಇದ್ದ ಎಲ್ಲ ವಿಷಯನೂ ಓದಿ ಯುಬ್ಯಾಕ್ ಹಾಂಗ್ ಲೈಫಲ್ಲಿ ಏನು ನಡೆದಿದೆ ಅನ್ನೋದನ್ನ ತಿಳ್ಕೊತಾನೆ. ಇಲ್ಲಿ ರೆಸ್ಟೋರೆಂಟಲ್ಲಿ ಚಾಯ್ ಮತ್ತು ಹಾಂಗ್ ನೋಡಿದ್ರೆ ಹಾಂಗ್ ವಾಶ್ರೂಮಿಗೆ ಹೋಗಿ ರಿಟರ್ನ್ ಬರುವಾಗ ಚಾಯ್ ಅವಳಿಗೆ ಅಂತ ಇಸ್ತಿಟ್ಟಿದ್ದ ರಿಂಗ್ನ ಟೇಬಲ್ ಮೇಲೆ ಇಟ್ಕೊಂಡು ಇದನ್ನ ಕೊಟ್ಟು ಹೆಂಗಾದರೂ ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿರ್ತಾನೆ. ನೀನು ಕಾಲೇಜೆಲ್ಲ ಹೋಗಿ ಓದಲ್ಲ ಅಂತ ಮುಂದೆ ಫಸ್ಟೇ ಹೇಳಿದ್ದೆ ಅಲ್ವಾ, ಇವಾಗ ನೀನು ಬೇಕಿದ್ರೆ ಒಂದು ಯೂನಿವರ್ಸಿಟಿಯಲ್ಲಿ ಹೋಗಿ ಎಕ್ಸಾಮ್ನ ಕ್ಲಿಯರ್ ಮಾಡಿ ಕಾಲೇಜ್ಗೆ ಹೋಗ್ಬೋದು. ಇಷ್ಟು ವರ್ಷ ನಾನು ವರ್ಕ್ ಮಾಡಿ ತುಂಬ ಹಣನ ಸೇರಿಸಿದ್ದೀನಿ, ನನ್ನಿಂದ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾನೆ. ಬಟ್ ಹಾಂಗ್ ನನಗೆ ಅಂತ ಈ ಹೆಲ್ಪ್ ಮಾಡ್ತೀನಿ ಅಂದಲ್ಲ, ಅದನ್ನೇ ದೊಡ್ಡ ವಿಷಯ, ಥ್ಯಾಂಕ್ ಯು. ನಾನು ಹಾಗೆ ತೆಗೆದಿರೋ ನಿರ್ಧಾರದ ಬಗ್ಗೆ ನಾನು ಇನ್ನೂ ಕಷ್ಟನೇ ಪಟ್ಟಿಲ್ಲ. ನಾನಿವಾಗ ನಮ್ಮ ಅಜ್ಜಿ ಜೊತೆ ಖುಷಿಯಾಗೇ ಇದ್ದೀನಿ, ನನಗೆ ಅವ್ರು ಮಾತ್ರ ಇದ್ದಾರೆ. ಮತ್ತು ನೀನು ನನಗೆ ಒಬ್ಬ ಫ್ಯಾಮಿಲಿ ಮೆಂಬರ್, ಇಬ್ಬರಿಗೂ ಒಂದೇ ಏಜ್ ಆದರೂ ನಾನು ನಿನ್ನ ಒಬ್ಬ ಬ್ರದರ್ ಥರನೇ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಚಾಯ್ ಫೇಸೇ ಹಾಗೆ ಡಲ್ ಆಗುತ್ತೆ. ಅದಲ್ಲದೆ ಅವನು ಇಸ್ತಿಟ್ಟ ರಿಂಗ್ನ ಹೈಡ್ ಮಾಡ್ತಾನೆ. ಇದ್ರ ಮೇಲೆ ಹಾಂಗ್ ಹತ್ರ ಏನು ಮಾತಾಡೋದು, ಹಾಗಾಗಿ ಇಬ್ಬರು ಅಲ್ಲಿಂದ ಅವ್ರ ಐಲ್ಯಾಂಡಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರನ್ನ ಇಲ್ಲಿ ಬೋಟ್ಗೆ ಡ್ರಾಪ್ ಮಾಡಿದ್ರು ಅಲ್ವಾ ಡ್ರೈವರ್, ಅವರಿಗೆ ಇವಾಗಲೇ ಒಂದು ಇನ್ಫಾರ್ಮೇಷನ್ ಹೇಳ್ತಾರೆ. ಮತ್ತೇನೋ ಸುನಾಮಿ ಬರೋ ಥರ ಗಾಳಿ ಬೀಸ್ತಾ ಇದೆ, ಇವಾಗ ನಾವು ಈ ಬೋಟಲ್ಲಿ ಹೋಗೋದು ತುಂಬ ರಿಸ್ಕ್, ಹಾಗಾಗಿ ಇವತ್ತು ನೈಟ್ ಇಲ್ಲೇ ಎಲ್ಲಾದರೂ ಸ್ಟೇ ಮಾಡಿರಿ, ನಾಳೆ ಬೇಕಿದ್ರೆ ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾನೆ. ಇಲ್ಲಿ ಯುಬ್ಯಾಕ್ನ ನೋಡಿದ್ರೆ ಬೇರೆ ದಾರಿ ಇಲ್ಲದೆ ಆ ಜೀನ್ಸ್ನೇ ಹಾಕ್ಕೊಂಡು ಹೊರಗಡೆ ಬಂದಿದ್ದಾನೆ. ಅಜ್ಜಿ ನೋಡಿದ್ರೆ ಈ ಜೀನ್ಸ್ ಇಷ್ಟ ಆಗಿಲ್ಲ, ಇದ್ರ ಮೇಲೆ ನಾನು ಯೂಸೇ ಮಾಡಲ್ಲ ಅಂತ ಅಂದಿದ್ರಿ, ನಾನು ನಿಮಗೆ ಹೆಲ್ಪ್ ಮಾಡೋಣ ಅಂತ ಗೊತ್ತಿಲ್ಲದೆ ಈ ಥರ ಮಾಡಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬದಲಿಗೆ ಇವನು ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಈ ಫ್ಯಾಷನು ನೋಡೋಕ್ಕೆ ಹೊಸ್ದಾಗಿದೆ, ಯಾರಿಗಿದು ಸೂಟ್ ಆಗುತ್ತೋ ಇಲ್ವೋ, ನನ್ನ ನೋಡೋಕ್ಕೆ ಒಳ್ಳೆ ಹೀರೋ ಥರನೇ ಇದೆ ಅಂತ ಅಜ್ಜಿ ಹತ್ರ ಮಾತಾಡಿ ಇವನಿಗ ರೆಡಿ ಮಾಡಿ ಕೊಟ್ಟಿರೋ ಫುಡ್ನ ಊಟ ಮಾಡಿ, ನಾನು ತಿಂದಿರೋ ಊಟದಲ್ಲೇ ಇದೇ ಫಸ್ಟ್ ಇಷ್ಟು ಚೆನ್ನಾಗಿರೋದು ಅಂತ ಹೊಗಳಿ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಚಾಯೋರಮ್ಮ ಓಡಿ ಬಂದು ಅಜ್ಜಿ ಹತ್ರ ಒಂದು ಇನ್ಫಾರ್ಮೇಷನ್ನ ಹೇಳ್ತಾರೆ. ನನ್ನ ಮಗ ಬ್ಲೈಂಡ್ ಡೇಟ್ಗಾಗಿ ಪಕ್ಕದಲ್ಲಿರೋ ಐಲ್ಯಾಂಡಿಗೆ ಹೋಗಿದ್ದಾನೆ, ಅವನಿಗೆ ಬೇರೆ ಯಾವುದೋ ಹುಡುಗಿ ಇಷ್ಟ ಆಗಿದೆ ಅಂತ ಹೇಳಿದ್ದ, ಖಂಡಿತ ಆ ಹುಡುಗಿ ಜೊತೆನೇ ಹೊರಗಡೆ ಹೋಗಿದ್ದಾನೆ ಅನಿಸುತ್ತೆ ಅಂತ ಹೇಳಿರ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಾರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್, ಟಾಟಾ.